ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ನಿಮ್ಮ ತಲೆಗೆ ಏನು ಬರುತ್ತೆ? ಕೆಲವರು ಅಫೋರ್ಡಬಲ್ ಅಂತಾರೆ, ಕೆಲವರು ಅಫೋರ್ಡಬಲ್ ಇಲ್ಲ ಅಂತಾರೆ, ಕೆಲವರು ಪ್ರಾಕ್ಟಿಕಲ್, ಇನ್ನು ಕೆಲವರು ಪ್ರಾಕ್ಟಿಕಲ್ ಇಲ್ಲ ಅಂತಾರೆ. ಇನ್ನು ಸ್ವಲ್ಪ ಜನ ನನಗೆ ಇದು ಡೈಲಿ ಯೂಸೇಜ್ಗೆ ಹೆಲ್ಪ್ ಆಗುತ್ತೆ ಅಂತ ತೊಗೊಳ್ಳೋರಿದ್ದಾರೆ. ಬಟ್ ಫ್ಯಾಕ್ಟ್ ಏನಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಸ್ವಲ್ಪ ದುಬಾರಿನೇ. ಆ್ಯಂಡ್ ಸೇಮ್ ಮಾಡೆಲ್ ಎಲೆಕ್ಟ್ರಿಕಲ್ ಮತ್ತು ಡೀಸಲಲ್ಲಿ ಅವೈಲಬಲ್ ಇದೆ. ಅಂದರೆ ಡೀಸೆಲ್ ವೆಹಿಕಲ್ಗಿಂತ ಎಲೆಕ್ಟ್ರಿಕ್ ವೆಹಿಕಲ್ ಆಲ್ಮೋಸ್ಟ್ 1.5 ಇಂದ 2 ಲಕ್ಷ ರೂಪಾಯಿ ಡಿಫ್ರೆನ್ಸಲ್ಲಿ ಇರುತ್ತೆ, ಅಂದರೆ ಜಾಸ್ತಿ ಇರುತ್ತೆ. ಹೀಗಾಗಿ ತೊಗೊಳ್ಳೋಂಥವ್ರ ಮೇಲೆ ಇದು ಬರ್ಡನ್, ಅಂದರೆ ಹೊರೆ ಆಗುತ್ತೆ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ JSW ಎಂಜಿನವರು ಬಾಷ್ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಅನ್ನೋ ಒಂದು ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ವಿಂಡ್ಸಾರ್ EV ಲಾಂಚ್ ಟೈಮ್ನಲ್ಲಿ. ಆ್ಯಂಡ್ ನೀವೇನಾದರೂ ವಿಂಡ್ಸಾರ್ EV ರಿವ್ಯೂ ನೋಡಿಲ್ಲ ಅಂದರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಯಾರೆಲ್ಲ EV ಗಾಡಿನಲ್ಲಿ ಒಂದು ಕ್ಲಾಸಿ ಕಂಫರ್ಟಬಲ್ ವೆಹಿಕಲ್ ನೋಡ್ತಾ ಇದ್ದೀರಾ ಅಂಥವ್ರಿಗೆ ವಿಂಡ್ಸಾರ್ EV ಸೂಟ್ ಆಗುತ್ತೆ. ನೀವು ಈಗಲೇ ಹೋಗಿ ಚೆಕ್ ಮಾಡಿ. ಈಗ ಬ್ಯಾಕ್ ಟು ದಿ ಟಾಪಿಕ್, ಬ್ಯಾಟ್ರಿ ಆಸ್ ಎ ಸರ್ವಿಸ್ ನಿಜವಾಗ್ಲೂ ಜನಗಳ ದುಡ್ಡನ್ನು ಸೇವ್ ಮಾಡುತ್ತಾ? ಅದಕ್ಕಿಂತ ಮುಂಚೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ನಲ್ಲಿರುವಂಥ ಬ್ಯಾಟ್ರಿ ನೀವು ಕಾರ್ಗೆ ಪೇ ಮಾಡೋವಂಥ ಮೇಜರ್ ಪಾರ್ಟ್ನ ತೊಗೊಳುತ್ತೆ. ಅಂದರೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಬಂದರೆ ಅದರಲ್ಲಿ 25ರಿಂದ 30% ದುಡ್ಡನ್ನು ಈ ಬ್ಯಾಟ್ರಿನೇ ತೊಗೊಳುತ್ತೆ. ಏನಕ್ಕೆ ಅಂದರೆ ನಮ್ಮ ಭಾರತದಲ್ಲಿ ಈಗಲೂ ಬ್ಯಾಟ್ರಿ ಸೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಅದನ್ನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇಂಪೋರ್ಟ್ ಮಾಡ್ಕೊಂಡಾಗ ಇಂಪೋರ್ಟ್ ಡ್ಯೂಟೀಸ್ನ ಪೇ ಮಾಡ್ತಾರೆ. ಆ ಗಾಡಿ ರೆಡಿಯಾಗಿ ನಿಮಗೆ ತಲುಪೋಷ್ಟರಲ್ಲಿ ಗಾಡಿಯ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಈ ಬರ್ಡನ್ನ ಕಮ್ಮಿ ಮಾಡೋದಕ್ಕೋಸ್ಕರನೇ ಎಂಜಿನವರು ಬಾಷ್ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಯಾವುದೇ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೊತಾ ಇದ್ದೀರಾ ಅಂತಂದರೆ ನಾರ್ಮಲ್ ಆಗಿ ನಿಮಗೆ 8 ವರ್ಷ ಅಥವಾ 1.5 ಲಕ್ಷ ಕಿಲೋಮೀಟರ್ಸ್ಗೆ ವಾರಂಟಿಯನ್ನು ಪ್ರೊವೈಡ್ ಮಾಡ್ತಾರೆ. ಬಟ್ ಈ ಕಾನ್ಸೆಪ್ಟ್ ಎಲ್ಲ ರೀಸೆಂಟಾಗಿ ಬಂದಿರೋದ್ರಿಂದ, ಅಂದರೆ ಈ ವಾರಂಟಿದು ಇನ್ನೂ ನಾವು ಅದು ಆ್ಯಕ್ಚುಯಲ್ ಟರ್ಮ್ ಏನಿದೆ 8 ವರ್ಷ ಅದನ್ನು ರೀಚ್ ಆಗಿಲ್ಲ. ಅಥವಾ 1.5 ಲಕ್ಷ ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ಮೇಲೆ ಬ್ಯಾಟ್ರಿ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ರೀಪ್ಲೇಸ್ಮೆಂಟ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಈಗಲೂ ಕೂಡ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಈ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಸಿಸ್ಟಮ್ ಏನಿದೆ ಅಥವಾ ಪ್ರೋಗ್ರಾಮ್ ಏನಿದೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಬಾಷ್ ಪ್ರೋಗ್ರಾಮ್ ಅಂಡರಲ್ಲಿ JSW ಎಂಜಿನವರು ಕಾರ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಕಾರ್ ಶೆಲ್ ಪ್ಲಸ್ ಬ್ಯಾಟ್ರಿ. ಸೊ ನೀವು ಕಾರ್ ತೊಗೋಬೇಕಾದ್ರೆ ಬ್ಯಾಟ್ರಿ ಕೊಡಲ್ವಾ ಅಂತ ಕೇಳಬೇಡಿ, ಕಾರ್ ಜೊತೆ ಬ್ಯಾಟ್ರಿ ಕೂಡ ಕೊಡ್ತಾರೆ. ಬಟ್ ನೀವು ಪೇ ಮಾಡೋ ದುಡ್ಡೇನಿದೆ ಕಾರ್ ಶೆಲ್ಲಿಗೆ ಪ್ಲಸ್ ಇನ್ಶೂರೆನ್ಸ್ ಪ್ಲಸ್ ಟ್ಯಾಕ್ಸ್ ಇದ್ದರೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ, ಪ್ಲಸ್ ಆಕ್ಸೆಸರಿ ಏನಿದ್ರು ಅದು ಅಪ್ಲೈ ಆಗುತ್ತೆ. ಬಟ್ ಬ್ಯಾಟ್ರಿಗೆ ನೀವು ಅಪ್ ಫ್ರಂಟ್ ದುಡ್ಡು ಕೊಡೋದಿಲ್ಲ. ಅಂದರೆ ಕಾರ್ ತೊಗೋಬೇಕಾದ್ರೆ ಬ್ಯಾಟ್ರಿ ಕಾಸ್ಟ್ ಏನಿದೆ ಅದನ್ನು ಕೊಡೋ ಹಾಗಿಲ್ಲ. ಬಟ್ ಯಾವಾಗ ಕೊಡ್ತೀರಾ? ಅದನ್ನು ರೆಂಟಲ್ ರೀತಿಯಲ್ಲಿ, ಅಂದರೆ ಬಾಡಿಗೆ ರೀತಿಯಲ್ಲಿ ಎಂಜಿನವ್ರಿಗೆ ಪೇ ಮಾಡಬೇಕಾಗತ್ತೆ. ಸೊ ಎಷ್ಟಿದೆ ಬಾಡಿಗೆ ಅಂತಂದರೆ ಕಾಮೆಟ್ EVಗಾದರೆ 2.5 ರೂಪಾಯಿ ಇದೆ, ವಿಂಡ್ಸಾರ್ EVಗೆ 3.5 ರೂಪಾಯಿ ಮತ್ತು ZS EVಗೆ 4.5 ರೂಪಾಯಿ ಇದೆ ಪರ್ ಕಿಲೋಮೀಟರ್ಗೆ. ಅಂದರೆ ನೀವೇನಾದರೂ ಕಾಮೆಟ್ EVನ 1000 ಕಿಲೋಮೀಟರ್ ಡ್ರೈವ್ ಮಾಡಿದರೆ ತಿಂಗಳಿಗೆ ಅಂದರೆ 2,500 ರೂಪಾಯಿ ಎಂಜಿನವ್ರಿಗೆ ಪೇ ಮಾಡಬೇಕಾಗತ್ತೆ. ಇನ್ನು ಎಂಜಿನಲ್ಲಿರುವಂಥ ಪ್ರತಿಯೊಂದು ಕಾರ್ EV ಗಾಡಿಗಳೇನಿದೆ 3 ಗಾಡಿ ಇದೆ ಆ್ಯಕ್ಚುಲಿ. ಆ 3 ಗಾಡಿಗೆ ಈ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಾಮೆಟ್ EV ಪ್ರೈಸ್ ಆಲ್ಮೋಸ್ಟ್ 2 ಲಕ್ಷ ಕಮ್ಮಿ ಆಗಿದೆ ಎಕ್ಸ್-ಶೋರೂಮ್ ಪ್ರೈಸ್ ಮೇಲೆ. ಆ್ಯಂಡ್ ZS EVದು 5 ಲಕ್ಷ ಕಮ್ಮಿ ಆಗಿದೆ. ಸೊ ಬ್ಯಾಟ್ರಿ ಕಾಸ್ಟ್ ಏನಿತ್ತು ಅದನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ದಾರೆ. ಸೊ ರಿಮೂವ್ ಮಾಡಿದ್ಮೇಲೆ ಈಗ ಕಾಮೆಟ್ EV ಅಫೋರ್ಡಬಲ್ ಆಗಿದೆ. ಬೇಸ್ ವೇರಿಯಂಟ್ ಏನು 6,99,000ಕ್ಕೆ ಅವೈಲಬಲ್ ಇತ್ತು, ಅದು ಈಗ 4,99,000 ಆಗಿದೆ. ಮತ್ತು ನೀವೇನಾದರೂ ಈ ಗಾಡಿ ತೊಗೊತಾ ಇದ್ದೀರಾ ಅಂದರೆ ಇನ್ಶೂರೆನ್ಸ್ ಎಲ್ಲ ಸೇರಿ ಅರೌಂಡ್ 6 ಲಕ್ಷಕ್ಕೆ ಸಿಗುತ್ತೆ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಪ್ರೋಗ್ರಾಮಲ್ಲಿ ತೊಗೊಂಡ್ರೆ. ಸೊ JSW ಎಂಜಿನವರು ಹೇಳೋ ರೀತಿ ಬಾಷ್ ಪ್ರೋಗ್ರಾಮ್ ಅಂಡರಲ್ಲಿ ನೀವೇನಾದರೂ ಒಂದು ಎಲೆಕ್ಟ್ರಿಕ್ ಕಾರ್ ತೊಗೊತಾ ಇದ್ದೀರಾ ಅಂದರೆ ಸೇವಿಂಗ್ಸ್ ಆಗುತ್ತೆ ಅಂತ. ಅದೇ ರೀತಿ ಇನ್ನೊಂದು ಏರಿಯಾದಲ್ಲಿ ನೀವು ನಿಮ್ಮ ದುಡ್ಡನ್ನು ಹೊಸ ಕಾರ್ ತೊಗೋಬೇಕಾದ್ರೆ ಸೇವ್ ಮಾಡ್ಬೋದು. ಯಾವುದಂದರೆ ಇನ್ಶೂರೆನ್ಸ್. ಆ್ಯಕೋ ಇನ್ಶೂರೆನ್ಸ್ ಕೇಳೇ ಇರ್ತೀರಾ. IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂಡರಲ್ಲಿ ರಿಜಿಸ್ಟರ್ ಆಗಿದೆ. 24/7 ಕ್ಲೈಮ್ ಅಸಿಸ್ಟೆನ್ಸ್ ಇರುತ್ತೆ. ಜೊತೆಗೆ 3 ಲಕ್ಷ ಬೈಕ್ ಮತ್ತು ಕಾರ್ನ ಕ್ಲೈಮ್ಸ್ ಇಲ್ಲಿವರೆಗೂ ಆಗಿದೆ. ಮತ್ತು ಆ್ಯಕೋತ್ರ ಇನ್ಶೂರೆನ್ಸ್ ಪಾಲಿಸಿ ತೊಗೊಳೋದ್ರಿಂದ ಏನಿಲ್ಲ ಅಂದರೂ 36,000ವರೆಗೂ ಸೇವಿಂಗ್ಸ್ ಆಗುತ್ತೆ. ಹೇಗೆ ಅಂತೀರಾ? ನೀವು ಹೊಸ ಕಾರ್ ತೊಗೋಬೇಕಾದ್ರೆ ಇನ್ಶೂರೆನ್ಸ್ ಪಾಲಿಸಿ ಎಲ್ಲಿ ಮಾಡಿಸ್ತೀರಾ? ಡೀಲರ್ಶಿಪ್ ಅಥವಾ ಏಜೆಂಟ್, ಇಬ್ಬರೂ ಮಿಡಲ್ ಪರ್ಸನ್ನೇ. ಸೊ ಕಮಿಷನ್ ಇಲ್ಲದೆ ಅವರು ನಿಮಗೆ ಇನ್ಶೂರೆನ್ಸ್ ಪಾಲಿಸಿ ಕೊಡೋದಿಲ್ಲ. ಏನೇ ಡಿಸ್ಕೌಂಟ್ ಕೊಟ್ಟಿದ್ರು ಅವರು ಕಮಿಷನ್ ತೊಗೊಂಡಿರ್ತಾರೆ. ಬಟ್ ಆ್ಯಕೋ ಇನ್ಶೂರೆನ್ಸಲ್ಲಿ ನೀವು ಪಾಲಿಸಿ ತೊಗೊಂಡಾಗ ಏನಾಗುತ್ತೆ, ಡೈರೆಕ್ಟ್ ಬ್ರ್ಯಾಂಡ್ ಥ್ರೂ ತೊಗೊತೀರಾ, ಅವಾಗ ನಿಮಗೆ ಸೇವಿಂಗ್ಸ್ ಆಗುತ್ತೆ. ಆ ದುಡ್ಡನ್ನು ತೊಗೊಂಡೋಗಿ ಹೊಸ ಕಾರ್ನ ಆಕ್ಸೆಸರಿಗೆ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಬರ್ತಾ ಇರ್ಬೋದು, ಇನ್ಶೂರೆನ್ಸ್ ಪಾಲಿಸಿನ ಡೀಲರ್ಶಿಪ್ಪಲ್ಲಿ ಮಾಡಿಸಿದ್ರೆ ಕ್ಲೈಮ್ ಮಾಡಬೇಕಾದ್ರೆ ಈಸಿ ಇರುತ್ತೆ ಅಂತ. ಆ ರೀತಿ ಏನೂ ಇಲ್ಲ. IRDAI ಹೇಳೋ ಪ್ರಕಾರ ನೀವು ಇನ್ಶೂರೆನ್ಸ್ ಪಾಲಿಸಿನ ಎಲ್ಲಿಂದನಾದರೂ ತೊಗೋಬೋದು. ಈವನ್ ಆ್ಯಕೋದಲ್ಲೂ ತೊಗೊಂಡ್ರು ಅಲ್ಲಿರುವಂಥ ಬಾಡಿ ಶಾಪ್ನಲ್ಲಿ ಕ್ಲೈಮ್ ಮಾಡಿ ಕೊಡಲೇಬೇಕಾಗತ್ತೆ. ಇಲ್ಲ ನಾನು ಬ್ರ್ಯಾಂಡ್ನ ಬಾಡಿ ಶಾಪಲ್ಲಿ ರಿಪೇರ್ ಮಾಡಿಸ್ತಿಲ್ಲ, ಹೊರಗಡೆ ಎಲ್ಲಾದರೂ ಗ್ಯಾರೇಜ್ನಲ್ಲಿ ಬಿಡ್ತಾ ಇದ್ದೀನಿ ಅಂತಂದ್ರೂ ಕೂಡ ಅಲ್ಲೂ ಕೂಡ ಕ್ಲೈಮ್ ಆಗುತ್ತೆ. GST ರಿಜಿಸ್ಟರ್ಡ್ ಯಾವುದೇ ಗ್ಯಾರೇಜ್ನಲ್ಲಾದರೂ ಕ್ಯಾಶ್ಲೆಸ್ ಕ್ಲೈಮ್ ಆಗುತ್ತೆ. ಮತ್ತು 24/7 ಕ್ಲೈಮ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಆ್ಯಂಡ್ ನಿಮ್ಮ ತಲೆಯಲ್ಲಿ ಇನ್ನೊಂದು ಕ್ವಶನ್ ಇರ್ಬೋದು, ರಿನ್ಯೂವಲ್ ಸಿಂಪಲ್ ಇದೆಯಾ? ಡೀಲರ್ಶಿಪ್ ಅಥವಾ ಏಜೆಂಟ್ ಥ್ರೂ ನಾನು ಏನಾದರೂ ರಿನ್ಯೂವಲ್ ಮಾಡಿಸ್ತಾ ಇದ್ದೀನಿ ಅಂದರೆ ಫೋನ್ಪೇನಲ್ಲಿ ದುಡ್ಡು ಕಳಿಸಿದ್ರೆ ಸಾಕು, ಅವರು ರಿನ್ಯೂವಲ್ ಮಾಡಿ PDF ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಂತ. ಈವನ್ ಆ್ಯಕೋದಲ್ಲೂ ಎಷ್ಟು ಸಿಂಪಲ್ ಇದೆ ಅಂದರೆ ಆ್ಯಕೋ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಡೀಟೇಲ್ಸ್ ಸಬ್ಮಿಟ್ ಮಾಡಿ 2 ನಿಮಿಷದಲ್ಲಿ ನಿಮ್ಮ ಕಾರ್ನ ಅಥವಾ ಬೈಕಿನ ಇನ್ಶೂರೆನ್ಸ್ ಕಾಪಿ ನಿಮಗೆ ತಲುಪುತ್ತೆ. ಸೊ ನೀವೇನಾದರೂ ಒಂದು ಹೊಸ ಕಾರ್ ತೊಗೊತಾ ಇದ್ದು ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸ ಕಾರ್ ತೊಗೊತಾ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೇಳಿ, ಇನ್ಶೂರೆನ್ಸ್ ಪಾಲಿಸಿನ ಡೀಲರ್ಶಿಪ್ ಅಥವಾ ಏಜೆಂಟ್ ಥ್ರೂನೇ ತೊಗೋಬೇಕು ಅಂತ ಇಲ್ಲ, ಅದನ್ನು ಆ್ಯಕೋ ಇನ್ಶೂರೆನ್ಸಲ್ಲಿ ಕೂಡ ತೊಗೋಬೋದು.
ಆ ರೀತಿ ಆಕ್ವಾ ಇನ್ಶೂರೆನ್ಸಲ್ಲಿ ತೊಗೊಂಡ್ರೆ ದುಡ್ಡು ಸೇವ್ ಆಗುತ್ತೆ, ಬೇರೆಯವರ ಮೇಲೆ ಡಿಪೆಂಡ್ ಆಗುವಂಥದ್ದು ತಪ್ಪುತ್ತೆ, ಜೊತೆಗೆ ಬೇರೆಯವರು ದುಡ್ಡನ್ನು ತೊಗೊತಾ ಇದ್ದಾರೆ, ಎಕ್ಸ್ಟ್ರಾ ಕಾಸ್ಟ್ ಆಗ್ತಾ ಇದೆ ಅಂತ ತಲೆಯಲ್ಲಿ ಬರುತ್ತಲ್ಲ, ಆ ಟೆನ್ಷನ್ ಕೂಡ ಫ್ರೀ ಆಗುತ್ತೆ. ಮತ್ತು ಆಕ್ವಾ ಇನ್ಶೂರೆನ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಇವನ್ ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇನ್ನು ಇನ್ಶೂರೆನ್ಸಲ್ಲಿ ದುಡ್ಡನ್ನು ಸೇವ್ ಮಾಡೋದು ಹೇಗೆ ಅಂತ ನೋಡಿದ್ರಿ, ಬ್ಯಾಟ್ರಿ ಆಸ್ ಎ ಸರ್ವಿಸ್ನಲ್ಲಿ ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ರೆ ದುಡ್ಡು ಹೇಗೆ ಸೇವ್ ಆಗುತ್ತೆ, ಸೇವ್ ಆಗುತ್ತಾ ಇಲ್ವಾ, ಅದರಲ್ಲಿ ಏನಾದರೂ ಟರ್ಮ್ಸ್ ಇದೆಯಾ? 100% ಇದೆ. ಏನು ಟರ್ಮ್ಸ್ ಅಂದರೆ MGನವರು 4 ಫೈನಾನ್ಸಿಯರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಜಾಜ್ ಫೈನಾನ್ಸ್, ಹೀರೋ ಫಿನ್ಕಾರ್ಪ್, ವಿದ್ಯುತ್ ಟೆಕ್ ಮತ್ತು ಎಕೋಫೈ. ಈ 4 ಫೈನಾನ್ಸರ್ಸ್ದು ಅವ್ರದ್ದೇ ಆದಂಥ ಟರ್ಮ್ಸ್ ಇದೆ. ಅದರಲ್ಲಿ 3 ಫೈನಾನ್ಸಿಯರ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಮಿನಿಮಮ್ 1,500 ಕಿಲೋಮೀಟರ್ದು, ಅಂದರೆ ವಿಂಡ್ಸರ್ EV ಎಕ್ಸಾಂಪಲ್ ಕೊಡ್ತೀನಿ, 3.5 ರೂಪಾಯಿ ಪರ್ ಕಿಲೋಮೀಟರ್ ಇದೆ. 1,500 ಇಂಟು 3.5 ರೂಪಾಯಿ ಅಂದರೆ ಆಲ್ಮೋಸ್ಟ್ 5,250 ರೂಪಾಯಿ ತಿಂಗಳಿಗೆ ನೀವು ಪೇ ಮಾಡಲೇಬೇಕಾಗತ್ತೆ. ಯಾವ ರೀತಿ ನಮ್ಮ ಮೊಬೈಲ್ಗಳಿಗೆ ರೀಚಾರ್ಜ್ ಪ್ಲ್ಯಾನ್ ಇದೆ, ಆ ರೀತಿ ಮಿನಿಮಮ್ ಅಂತ 1,500 ಕಿಲೋಮೀಟರ್ದು ರೆಂಟನ್ನು ಪೇ ಮಾಡಬೇಕಾಗತ್ತೆ. ಮತ್ತು ಈ 4 ಫೈನಾನ್ಸರ್ಸಲ್ಲಿ ವಿದ್ಯುತ್ ಟೆಕ್ ಏನಿದೆ, ಅವರು ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಹಾಕೋದಿಲ್ಲ. ಅಂದರೆ ನೀವು 10,000 ಕಿಲೋಮೀಟರ್ ಆದರೂ ಡ್ರೈವ್ ಮಾಡಿ, 10 ಕಿಲೋಮೀಟರ್ ಆದರೂ ಡ್ರೈವ್ ಮಾಡಿ, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಷ್ಟನ್ನು ಮಾತ್ರ ಪೇ ಮಾಡಿ ಅಂತ ಹೇಳ್ತಾರೆ. ಮತ್ತು MGನವರು ಇನ್ನೊಂದು ಪ್ರಾಮಿಸನ್ನು ಮಾಡ್ತಾರೆ, ಗ್ಯಾರಂಟಿಯನ್ನು ಕೊಡ್ತಾರೆ. ಏನಂದರೆ, ನೀವು ಬ್ಯಾಟ್ರಿ ಆಸ್ ಎ ಸರ್ವಿಸ್ ಪ್ರೋಗ್ರಾಮ್ ಅಂಡರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೊಂಡಿದ್ದೀರಾ ಅಂದರೆ 3 ವರ್ಷ ಆದಮೇಲೆ 60% ದುಡ್ಡಿಗೆ ಅವರು ಬೈಬ್ಯಾಕ್ ಮಾಡ್ತೀವಿ ಅಂತ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಅದಕ್ಕೂ ಕೂಡ ಒಂದು ಟರ್ಮ್ ಇದೆ. ಏನಂದರೆ, ಅವರ MG ಶೀಲ್ಡ್ ಅನ್ನೋ ಒಂದು ಪ್ಲ್ಯಾನ್ ಬರುತ್ತೆ, ಅದಕ್ಕೆ ಅಪ್ರಾಕ್ಸ್ ಮೇ ಬಿ ಒಂದು 40,000 ಆಗ್ಬೋದು, ಎಕ್ಸಾಕ್ಟ್ ಪ್ರೈಸಿಂಗ್ ಗೊತ್ತಿಲ್ಲ. ಅದನ್ನು ಪೇ ಮಾಡಿ ಆ MG ಶೀಲ್ಡನ್ನು ಕೂಡ ನೀವು ತೊಗೋಬೇಕಾಗತ್ತೆ. ತೊಗೊಂಡ್ರೆ ಮಾತ್ರ ಅವರು 3 ವರ್ಷ ಆದಮೇಲೆ ಬೈಬ್ಯಾಕ್ ಮಾಡ್ತಾರೆ. ಆ್ಯಂಡ್ ಇನ್ನೂ ಕೆಲವು ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಬರ್ತಿರ್ಬೋದು. ಅದರಲ್ಲೊಂದು, ನಾನು ಜೋಶಲ್ಲಿ ಕಮ್ಮಿ ರನ್ ಮಾಡ್ತೀನಿ ಅಥವಾ ನನಗೆ ಸೇವಿಂಗ್ಸ್ ಆಗುತ್ತೆ ಅಂತ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಪ್ರೋಗ್ರಾಮ್ ಅಂಡರಲ್ಲಿ ಕಾರ್ ತೊಗೊಂಡ್ಬಿಟ್ಟಿದ್ದೀನಿ, ರೆಂಟ್ನ ಕೂಡ ಪೇ ಮಾಡ್ತಾ ಇದ್ದೀನಿ, ನನಗೆ ಬರ್ಡನ್ ಆಗ್ತಾ ಇದೆ, ನಾನು ಎಕ್ಸಿಟ್ ಆಗಬೇಕು ಅಂತ ನಿಮಗೇನಾದರೂ ತಲೆಯಲ್ಲಿ ಬಂದರೆ ಈಸಿ ಎಕ್ಸಿಟ್ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಅದನ್ನು ನೀವು MG ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಅದ್ರ ಜೊತೆ ಇನ್ನೊಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಬರ್ತಾ ಇರ್ಬೋದು, ನಾನು ಎಲೆಕ್ಟ್ರಿಕ್ ವೆಹಿಕಲ್ನ MG ಕಡೆಯಿಂದ ತೊಗೊತಾ ಇದ್ದೀನಿ ಅಂದರೆ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಪ್ರೋಗ್ರಾಮಲ್ಲೇ ತೊಗೋಬೇಕಾ, ನಾರ್ಮಲ್ ಆಗಿ ಫುಲ್ ಅಮೌಂಟ್ ಪೇ ಮಾಡಿ ತೊಗೊಳೋದಕ್ಕಾಗಲ್ವಾ ಅಂತ. 100% ತೊಗೋಬೋದು, ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು. ನೀವು ಬ್ಯಾಟ್ರಿ ಆಸ್ ಎ ಸರ್ವಿಸ್ ಅಂಡರಲ್ಲಾದರೂ ತೊಗೊಳ್ಳಿ ಅಥವಾ ಫುಲ್ ಅಮೌಂಟ್ನ ಪೇ ಮಾಡಿ ಫುಲ್ ಗಾಡಿನೇ ಓನ್ ಮಾಡ್ಬೋದು. ಮತ್ತು ನಾವೇನಾದರೂ JSW MG ಕಡೆಯಿಂದ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ವಿ ಅಂದ್ಕೊಳ್ಳಿ, ಬಾಚ್ ಪ್ರೋಗ್ರಾಮ್ ಅಂಡರಲ್ಲಿ, ಅವರಿಗೆ ಗಾಡಿ ಎಷ್ಟು ರನ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಟೆಲಿಮ್ಯಾಟಿಕ್ ಡಿವೈಸಸ್ನ ಇನ್ಸ್ಟಾಲ್ ಮಾಡಿರ್ತಾರೆ, ಅದ್ರ ಥ್ರೂ ಅವರಿಗೆ ಎಷ್ಟು ರನ್ ಆಗಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ವಿಂಡ್ಸರ್ EV ಲಾಂಚ್ ಟೈಮ್ನಲ್ಲಿ ಫಸ್ಟ್ ಓನರ್ಗಳು ಏನಿರ್ತಾರೆ ವಿಂಡ್ಸರ್ EVಗೆ, ಅವರಿಗೆ ಒಳ್ಳೆ ಆಫರ್ಸ್ನ ಕೊಟ್ಟರು. ಏನಂದರೆ, ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿನ ಪ್ರೊವೈಡ್ ಮಾಡ್ತಿದ್ದಾರೆ, ಜೊತೆಗೆ 1 ವರ್ಷ ಫ್ರೀ ಪಬ್ಲಿಕ್ ಚಾರ್ಜಿಂಗ್ ಇರುತ್ತೆ. ಅಂದರೆ ಈ ಹಬ್ ಅನ್ನೋ ಒಂದು MGನವರ ಚಾರ್ಜಿಂಗ್ ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಪಬ್ಲಿಕ್ನಲ್ಲಿ ಎಲ್ಲೇ ನೀವು ಚಾರ್ಜ್ ಮಾಡಿ ಫ್ರೀ ಇರುತ್ತೆ, ಏನೇ ಬಿಲ್ ಬಂದರೂ MGನವರು ಪೇ ಮಾಡ್ತಾರೆ. ಇನ್ನು ಇಲ್ಲಿವರೆಗೂ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಬ್ಯಾಟ್ರಿ ಆಸ್ ಎ ಸರ್ವಿಸ್ ರೆಂಟಲ್ ಪ್ರೋಗ್ರಾಮ್ ಬಗ್ಗೆ, ಅದರಲ್ಲಿ ಏನೆಲ್ಲ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಚಾರ್ಜಿಂಗ್ ಕಾಸ್ಟ್ ಇನ್ಕ್ಲೂಡ್ ಆಗಿದೆಯಾ? 100% ಇಲ್ಲ. ಸೊ ಒಂದು ಸಿಂಪಲ್ ಗ್ಲ್ಯಾನ್ಸ್ ಕೊಡ್ತೀನಿ ಅಥವಾ ಒಂದು ಸಿಂಪಲ್ ಫಾರ್ಮುಲಾ ಕೊಡ್ತೀನಿ. ನೀವೇನಾದರೂ ಎಲೆಕ್ಟ್ರಿಕ್ ವೆಹಿಕಲ್ನ BAAS ಅಂಡರಲ್ಲಿ ತೊಗೊತಾ ಇದ್ದೀರಾ ಅಂದರೆ ನಿಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ಒಂದು ಕಾರ್ನ ಎಲೆಕ್ಟ್ರಿಕ್ ವೆಹಿಕಲ್, ಈವನ್ ಕಾಮೆಟ್ನ ತೊಗೊತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಲೋನಲ್ಲಿ. ಸೊ ಕಾರ್ EMI ಪ್ಲಸ್ ರೆಂಟಲ್ ಏನು ಮಂತ್ಲಿ ಬರುತ್ತೆ ಅದು, ಪ್ಲಸ್ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಪಬ್ಲಿಕಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು, ಅದು ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಮಂತ್ಲಿ ಕಾಸ್ಟ್ ಬೀಳುತ್ತೆ. ಜೊತೆಗೆ ಇದರಲ್ಲಿ ಇನ್ನೊಂದು ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೇನಾದರೂ ಆಫ್ಟರ್ 3 ಇಯರ್ಸ್ ಬೈಬ್ಯಾಕ್ ಬೇಕು MG ಕಡೆಯಿಂದ ಅಂತಂದರೆ MG ಶೀಲ್ಡ್ನ ಕೂಡ ತೊಗೋಬೇಕಾಗತ್ತೆ. ಅದರ ಕಾಸ್ಟ್ ಅರೌಂಡ್ ಮೇ ಬಿ ಒಂದು 40,000-50,000 ಆಗ್ಬೋದು, ಎಕ್ಸಾಕ್ಟ್ ಪ್ರೈಸ್ ನನಗೆ ಗೊತ್ತಿಲ್ಲ. ಅದನ್ನು ನೀವು MG ಡೀಲರ್ಶಿಪ್ಪಲ್ಲಿ ಅಥವಾ MG ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಟೋಟಲ್ ಇಷ್ಟು ಕಾಸ್ಟ್ ಬರುತ್ತೆ, ಕಾರ್ EMI ಪ್ಲಸ್ ಬ್ಯಾಟ್ರಿ ರೆಂಟಲ್ ಪ್ಲಸ್ ಬ್ಯಾಟ್ರಿ ಚಾರ್ಜಿಂಗ್ ಕಾಸ್ಟ್. ಸೊ ಇಷ್ಟು JSW MGನವರು ಇಂಟ್ರೊಡ್ಯೂಸ್ ಮಾಡಿರುವಂಥ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಪ್ರೋಗ್ರಾಮ್ ಬಗ್ಗೆ. ಸೊ ಈ ಸಿಂಪಲ್ ವೇನಲ್ಲಿ ನಿಮಗೆ ಅರ್ಥ ಆಗೋ ರೀತಿ ತಿಳಿಸಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ಜೊತೆಗೆ ಈ ಪ್ರೋಗ್ರಾಮ್ ಅಂಡರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರೆ ಸೇವಿಂಗ್ಸ್ ಆಗುತ್ತಾ ಇಲ್ವಾ, ನಿಮಗೇನು ಅನ್ನಿಸ್ತು ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡುವಂಥ ಟೈಮ್ ಬಂತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ, ರಿವ್ಯೂ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್.